ಹೊಂದಾಣಿಕೆಯಿಂದನ ಕೆಲಸ ಮಾಡ್ಕೊಂಡು ಹೊಂದಾಣಿಕೆಯಿಂದನ ಇಟ್ಕೊಂಡು ಹೋಗೋಣ ಸೌಭಾಗ್ಯ. ನೀನು ಏನೂ ಮನ್ಸಾಗ ಇಕ್ಕೆಮಕ್ಕೆ ಹೋಗ್ಬೇಡ. ನಾವು ಒಂದಿರೋದಾಗಲಿ ಅದೆಲ್ಲನ ಏನು ಮನಸ್ನಾಗ ಇಕ್ಕೆಮಕ್ಕೆ ಹೋಗ್ಬೇಡ. ನಮ್ಮನ್ನ ಕ್ಷಮಿಸ್ಬಿಡು. ನಾನೇನು ಮನಸ್ನಾಗ ಇಕ್ಕೆಮಕ್ಕೆ ಹೋಗಿಲ್ಲಕ್ಕ. ನಾನು ಎಲ್ಲ ಮನಸ್ಸಿಂದ ತೆಗ್ದಾಕಿದ್ದೀನಿ. ನೀವು ಹಾಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಷ್ಟೇ. ಚೆನ್ನಾಗಿರೋದೇ ಬೇಕಾಗಿರೋದು. ನನಗಿಬ್ಬರು ಮಕ್ಕಳಿದ್ದಾರೆ, ಅವರಿಬ್ಬರು ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಮೇಲೆ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿ ಇರೋದು ಕಲ್ಕೊಳ್ರಿ. ಹೆಂಗ ಕರ್ಕೊಂಬಂದವನಿ ಆ ಪಾರ್ಟಿ ಸೀಟ್ ಮಾಡ್ಕೊಂಡು ಏನಾನ ಬಿಡು ಹೋದ್ರೆ ಹೋಗ್ಲಿ ಅಂತ ಹೇಳಿ ಕರ್ಕೊಂಬಂದವನಿ. ಹಿಂಗೆ ಚೆನ್ನಾಗಿರೋದು ಕಲ್ಕೊಳ್ರಿ. ಚೆನ್ನಾಗಿರ್ಲಿಲ್ಲ ಅಂದರೆ ಯಾರನ ಏನಂತಾರಜ್ಜಿ ನಮ್ಮನ್ನ, ಇನ್ಯಾರ ನಮ್ಮ ಮಕ್ಕು ಉಗುಳ್ತಾರೆ, ಉಕ್ತು ಉಪ್ಪು ಹಾಕ್ತಾರೆ. ನಿಮಗೆ ಮರ್ಯಾದೆ ಇಲ್ದಾರೋ ಮರ್ಯಾದೆ ಗೆಟ್ಟವ್ರು ಅಂತ. ಈಗ ಕರ್ಕೊಂಬಂದಿದ್ಕೂ ಒಳ್ಳೇದಾಗಬೇಕು. ಜನಗಳಪ್ಪ ಕರ್ಕೊಂಡು ಹೋಗಿದ್ಕೂ ಚೆನ್ನಾಗಿದ್ದಾರಪ್ಪ, ಎಲ್ಲನ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಚೆನ್ನಾಗಿದ್ದಾರಪ್ಪ ಅಂತ ಅನ್ಬೇಕು. ಅಷ್ಟೇ ಬೇಕಾಗಿರೋದು. ಜನ ಬೇರೆ ಯಾರು ಹೆಂಗೆ ಮಾತಾಡಿದ್ರು ಪರವಾಗಿಲ್ಲ. ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿರಬೇಕು. ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿತ್ಕೊಂಡು ಹೋಗ್ರಿ ಅಷ್ಟೇ. ಮನೆಗೆ ಬಂದ್ರಲ್ಲ ಅಷ್ಟೇ ಖುಷಿ. ನಿಜವಾಗ್ಲೂ ಈ ಮನೆಯಾಗೆ ಸಿಗೋ ಅಂತ ನೆಮ್ಮದಿ ಈ ಮನೆಗೆ ಬಂದು ಎಷ್ಟು ದಿವಸ ಆಯಿತು. ಒಂಥರ ಎಲ್ಗೋ ಬಂದಂಗೆ ಆಗೈತೆ. ಏನೋ ಒಂಥರ ಇವಾಗ ನೆಮ್ಮದಿ ಆದಂಗೆ ಆಯಿತು. ಮನಸ್ಸಿಗೆ ಬಂದಿದ್ದಕ್ಕೆ ಏನೋ ಒಂಥರ ನೆಮ್ಮದಿ ಆಗ್ತೈತೆ ಇವಾಗ. ಈ ಮನೆ ಬಿಟ್ಟು ಹೋಗಿ ನಮಗೆ ಈ ಮನೆಯ ಬಿಟ್ಟರೆ ನಮಗೆ ಇನ್ಯಾವ ಮನೆಯಾಗ ಹೋದ್ರೂ ನಮಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ನೆಮ್ಮದಿ ಆಗ್ತಿರ್ಲಿಲ್ಲ. ಏನೋ ಇಲ್ಲಿ ನೋಡೋದು ಏನಿರ್ಬೋದು ನಮ್ಮ ಮನೆಯಾಗೆ. ಅದಕ್ಕೇ ನಮ್ಮ ಮನೆಯೇ ನಮಗೆ ಸರಿ ಅಂತ ಹೇಳೋದು. ಮತ್ತು ಏನೇ ಅಂದರೆ ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದರೂ ನಮ್ಮ ಮನೆಯಾಗ ನಾವು ಇದ್ದಂಗೆ ಆಗಲ್ಲ ಕಣಕ್ಕ. ಯಾರ ಮನೆಯಾಗಿದ್ರೂ ಯಾರ ಮನೆಯಾಗ ಹೋದ್ರೂ ನಮ್ಮ ಮನೆ ಆಗಬೇಕು, ನಮ್ಮ ಮನೆಯಾಗ ನಾವು ಇರಬೇಕು. ಆವಾಗಲೇ ಒಂಥರ ನೆಮ್ಮದಿ. ನಮ್ಮ ಮನೆಯಾಗ ನಾವು ಉಣ್ಬೇಕು. ಗೊಜ್ಜು ಮುದ್ದೆ ಆಗಲಿಲ್ಲ ನಮ್ಮ ಮನೆಯಾಗ ಉಂಡ್ರೇ ಒಂಥರ ನೆಮ್ಮದಿ ಆಗೋದು. ಎಲ್ಲ ನಾನು ಬೇರೆ ಮನೆಯಾಗ ಏನೇ ಉಂಡು ಬಂದ್ರೂ ಅದು ಅಷ್ಟೊಂದು ಸಮಾಧಾನ ಆಗಲ್ಲ. ನಮ್ಮ ಮನೆಯಾಗ ಏನಿರುತ್ತೋ ಗುರು ಕೊಟ್ಟಿದ್ದು ನಮ್ಮ ಮನೆಯಾಗ ನಾವು ಊಟ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ದರೆ ಮಾತ್ರ ಒಳ್ಳೆಯದು. ಇಲ್ಲಾಂದರೆ ಆಗಲ್ಲ. ಏನು ಮಾಡ್ತೀಯ, ಬಂದಿದ್ದೀವಿ ಎಲ್ಲ ಅನುಸರಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗನ್ಬಿಡು. ನಾನು ಹೇಳ್ದೆ ಕರ್ಕೊಂಬರಪ್ಪ ವ್ಯವಸ್ಥೆ ಸಮೇತ ಹಂಗೆ ಬಿಡ್ತೀಯ ಅಂತ. ನಿಖಿಲ್ ಹತ್ರ ಮಾತಾಡ್ಕೊಂಬರೋಣ ಅಂತ ಶಶಿಕಲಾ ಹೋಗ್ಬಿಟ್ಟು ಕರ್ಕೊಂಬರಪ್ಪ ಅಂತ ಹೇಳಿ ನಿಖಿಲ್ ಕರ್ಕೊಂಬಂದು ಸೂಪಿ ಜೀವನ ಸರಿ ಮಾಡೋಣ, ನೋಡೋಣ, ಅವನ ಹತ್ರ ಮಾತಾಡೋಣ ಅಂತ. ಸರಿ ಆಯ್ತಪ್ಪ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ನೀವು ಕರ್ಕೊಂಬಂದು ನೀವು ಹೆಂಗೆ ಹೇಳ್ದಂಗೆ ಕೇಳ್ಕೊಂಡು ಹೆಂಗಿರ್ಬೇಕು ಅಂತೀರೋ ಹಂಗೆ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ತುಂಬ ಅಯ್ಯಂದು ಹೋಗ್ಬಿಟ್ಟಿದ್ದೀನಪ್ಪ. ಏನೇ ಅಂದ್ರೂ ಅಪ್ಪ ಭಾಳ ಕಷ್ಟ. ಗಂಡ ಇಲ್ಲ ಅಂತಂದರೆ ಒಂಥರ ಮರ್ಯಾದೆ. ನಾನು ಗಂಡನ ಬಿಟ್ಟಿರೋಳು, ನಮ್ಮ ಅಮ್ಮನೂ ಗಂಡನ ಬಿಟ್ಟಿರೋಳು ಅಂತೇಳಿ ಎಷ್ಟು ಜನ ಎಷ್ಟು ಆಡ್ಕೊಂತಾಯಿದ್ರು, ಎಷ್ಟು ಸುಚ್ಚಿ ಮಾತಾಡ್ತಾಯಿದ್ರು. ಸರಿ ಆಯ್ತಪ್ಪ, ನಿಖಿಲ್ ಹತ್ರ ಮಾತಾಡಿ ನನ್ನ ಜೀವನ ಸರಿ ಮಾಡಪ್ಪ. ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಪ್ಪ. ಹೋಗಿ ಮಾತಾಡ್ತೀನಮ್ಮ, ನಿಖಿಲ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಹೆಂಗನ ಸೊಪ್ಪಿನ ಶಶಿಕಲಾ ಬಂದ್ರೆ ಹೇಳಮ್ಮ. ಹೆಂಗ ಸಂತೋಷವಾಗಿ ಚೆನ್ನಾಗಿರ್ರಿ, ಹೆಂಗತ್ತ ಚೆನ್ನಾಗಿದ್ದೀರ. ಭಾಗ್ಯಮ್ಮ ಇನ್ಮೇಲಿಂದ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಕಣೆ. ನಮ್ಮ ಸೊಪ್ಪಿಗೂ ಅವ್ರ ಜೀವನ ಸರಿ ಮಾಡಿ ಗಂಡನ ಮನೆಗೆ ಕಳಿಸಿ ನಾನು ಸೌಭಾಗ್ಯ ಹೊಂದಾಣಿಕೆಯಿಂದನ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಇನ್ನೇನು ಮಾಡೋಣ. ಇವಾಗ ಚೆನ್ನಾಗಿಲ್ಲ ಅಂದ್ರೆ ನಮ್ಮನ್ನು ಯಾರನ್ನ ಏನು ಅಂದಾರೆ ಹೇಳೆ. ಇಷ್ಟು ದಿವಸ ಅಂತರೂ ಅಯ್ಯಂದಿದ್ದೀವಿ, ಚೆನ್ನಾಗಿ ಅಯ್ಯಂದಿದ್ದೀವಿ. ನಾವು ಬುದ್ಧಿನೂ ಕಲ್ತ್ಕೊಂಡಿದ್ದೀವಿ. ಅದಕ್ಕೇ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಹೇಳು. ಬಂದಿದ್ದಾನೆ ರಾಮು. ನಾನು ನೋಡಿದ್ರೆ ಹೆದರಿಕೆ ಅಂತಾನೆ ಇವಾಗ. ಅಷ್ಟು ಪೊಲೀಸ್ನವ್ರು ಬುದ್ಧಿ ಕಲಿಸವ್ರೆ, ಚೆನ್ನಾಗಿ ಹೊಡೆದಾಕ್ಬಿಟ್ಟವ್ರೆ. ಮತ್ತು ಅವನಿಗೆ ನೋಡಿಲಿ ಏನು ಅನ್ನಿಸ್ಬಾರ್ದು ಹಾಗೆ ಮಾಡಿದ್ದಾರೆ. ಹೆಂಗೆ ಪೊಲೀಸ್ನವ್ರ ಕೈ ಸಿಕ್ಬಿಟ್ರೆ ಸರಿಯಾಗಿ ಬೆಂಡೆತ್ತಾರೆ ಹೇಳು. ಇನ್ನು ಏನೇ ಅಂದರೂ ಇಂಥ ನನ್ನ ಮಕ್ಕಳನ್ನೆಲ್ಲ ಬಿಡಲೇಬಾರ್ದು. ಇನ್ನೂ ಚೆನ್ನಾಗಿ ಅಯ್ಯನ್ಬೇಕು, ಬಿಡಬಾರ್ದು. ಆವಾಗ ಗೊತ್ತಾಗುತ್ತೆ. ನಾನು ನೋಡಿದ್ರೆ ಹೆದರಿಕೆ ಅಂತಾನೆ ಬೆಳಗ್ಗೆ ಒಳಗೆ ಹೋಗ್ತಿದ್ದ. ನಾನು ನೋಡಿ ಹೆದರಿಕೆ ಅಂತಿದ್ದ. ಅದಕ್ಕೆ ನಾನೇನೇನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಭೂಮಿಕ ಬಂತು. ಭೂಮಿಕ ಬಾ, ಊಟ ಆಯ್ತಾ? ಆಯ್ತು ರಾಮು, ಇವಾಗಿನ ಊಟ ಮಾಡ್ಕೊಂಡೆ ಬಂದೆ. ನಿಮ್ದು ಆಯ್ತಾ? ಆಯ್ತಕ್ಕ. ಬಾ, ಬೇಳೆ ಸಾಂಬಾರು ಅನ್ನ ಮಾಡಿದ್ದೀನಿ, ಊಟ ಮಾಡ್ಬಾ. ಅಪ್ಪ ಇನ್ನೂ ಅಮ್ಮಯ್ಯ ಮಾವಿನಕಾಯಿ ಕಿತ್ಕೊಂಬಂದಿದ್ರಾ? ಮಾವಿನಕಾಯಿ ಚಟ್ನಿ ಮಾಡಿದ್ದೆ, ಸಖತ್ತಾಗಿತ್ತು. ಅಲ್ಲಿ ಲಕ್ಷ್ಮಣ ಹೊಲ್ದಾಗೆ ಐದವಂತೆ, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಕಿತ್ಕೊಂಬಂದಿದ್ರು. ಐದವ ನೀನು ಒಂದೆರಡು ಇಸ್ಕೊಂಬಂದು ಮಾಡೋದಾದ್ರೆ ಮಾಡು. ಹೊಟ್ಟೆ ಹುರಿದೋಗುತ್ತಂಗೇನೆ. ಅಯ್ಯೋ ನನಗಂತೂ ಕಣ್ಣೆದ್ರಿಗೆ ನೋಡೋಕ್ಕಾಗಲ್ಲ ಇವ್ರನ್ನೆಲ್ಲನ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಇವಳು ಲೇಪಿ ನಾನು ಹಿಂಗೆ ನೋಡ್ಕೊಂಡೆ, ನನಗೆ ಎಷ್ಟು ಕೇಡು ಬಯಸ್ಬಿಟ್ಲು. ಗಂಡನ ಬಿಟ್ಟಾಗ ನಾನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಒಂದು ಇಷ್ಟನ ನಮ್ಮ ಅಕ್ಕ ನೋಡ್ಕೊಂಡ್ಲಲ್ಲ ಅಂಬೋದು ಒಂದು ಇಷ್ಟನ ಇಲ್ವಲ್ಲ ಮನಸ್ಸಿನಾಗೆ. ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ ಹಂಗೆ ನಮ್ಮ ಮೇಲೆ. ನಾವೇನೋ ಮಾಡಬಾರದು ಮಾಡಿದ್ವಿ, ಇವಳಿಗೆ ಅನ್ಬಾರದು ಅಂದ್ವಿ ಅನ್ನೋ ಥರ ನಮ್ಮ ಮೇಲೆ ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ. ಹಾಳಾಗಿ ಹೋಗ್ತಾಳೆ ಇವಳಂತೂ ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತಾಳೆ ನನ್ನ ಕಣ್ಣೆದ್ರಿಗೇನೆ. ಒಂದೆರಡು ದಿನ ಹಂಗೇನೆ ಅವ್ರ ಮೇಲೆ ಇದು ಮಾಡಿಲ್ಲ, ಇವಾಗ ನನ್ನ ಮೇಲೆ ಇದು ಮಾಡ್ತಾಳೆ.
ಸರಿ ಆಯಿತು ಕೊಡು ಭೂಮಿ ಅಕ್ಕ. ಮಾವಿನಕಾಯಿ ಚಿತ್ರಾನ್ನನೂ ಚೆನ್ನಾಗಿರುತ್ತೆ, ಮಾವಿನಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಉಣ್ಬೇಕು ಅನಿಸುತ್ತೆ ಮಾವಿನಕಾಯಿ ಚಟ್ನಿ. ಊಟ ಮಾಡ್ತಾ ಇನ್ನೂ ಸ್ವಲ್ಪ ಉಣ್ಬೇಕು ಅನಿಸುತ್ತೆ. ಮುದ್ದಿಗೆ ಚೆನ್ನಾಗಿರುತ್ತೆ ಅಲ್ವೇ? ನಮ್ಮಮ್ಮನೇ ಮಾಡಿತ್ತು, ಚೆನ್ನಾಗೈತೆ. ತಗೊಂಬಂದು ಕೊಡ್ಲಾ ಸ್ವಲ್ಪ ಚಟ್ನಿನ? ಮಾವಿನಕಾಯಿ ಚಟ್ನಿ ಸೂಪರಾಗಿತ್ತು. ತಗೊಂಬಂದು ಕೊಡಕ್ಕ. ಅಮ್ಮಗೂ ಇಷ್ಟ, ನನಗೂ ಇಷ್ಟ. ಊಟ ಮಾಡ್ತೀವಿ, ಸ್ವಲ್ಪ ತಗೊಂಬ. ಗುಂಡಲ್ಲಿ ರುಬ್ಬಿರ್ತೀರ ಅಲ್ವೇ ನೀವು? ಹ್ಞೂ, ನಮ್ಮಮ್ಮ ಗುಣ್ಣಾಗ ರುಬ್ಬೈತೆ. ಗುಣ್ಣ ರುಬ್ಬಿರೋದ್ರಿಂದ ಸಖತ್ತು ಚೆನ್ನಾಗೈತೆ. ಟೇಸ್ಟ್ ಮಾತ್ರ ಸೂಪರಾಗೈತೆ. ಮಾವಿನಕಾಯಿ ಚಟ್ನಿ ಮುದ್ದಿಗೂ ಸೂಪರಾಗೈತೆ. ಬಾಯಲ್ಲಿ ನೀರು ಬರ್ತಾವೆ ನೆನೆಸ್ಕೊಂಡ್ರೆ. ಮಾವಿನಕಾಯಿ ಕಾಲಲ್ಲ, ಅದಕ್ಕೆ ಮಾವಿನಕಾಯಿ ಚಟ್ನಿ ಮಾಡಿದ್ವಿ. ಇನ್ನೊಂದಿಟ್ಟು ಹತ್ಲ ಕುಕ್ಕಲ್ರಿ. ನಮ್ಮನೆ ಕಡೆ ಕುಕ್ಕಬೇಡ್ರಿ. ಇತ್ಲಾಗ ಒಂದಿಟ್ಟು ಸರಿ ಕೆಮ್ತೀರ. ಇತ್ಲಾಗೆ ಇಲ್ಲಿಗೆ ಅಡ್ಗಾಡೆ ಇಕ್ಸು. ಈ ಕಡೆಗಳಿಂದ ಈ ಕಡೆಗೆ ಬರಬೇಡ್ರಿ. ಈ ಕಡೆ ಕೊಟ್ಟು ನೀರು ಬರ್ತಾವೆ, ಈ ಕಡೆ ಕೊಟ್ಟು ಕಸ ಬರುತ್ತೆ. ಇತ್ಲಾಗೆ ಅಡ್ಗಾಡೆ ಇಕ್ಸಿ ಇಲ್ಲಿಗೆ. ಇತ್ಲಾಗ ಕುಕ್ಕಂತೀರ. ಮನೆ ಓನರಮ್ಮ ನಿನಗೆ ಹೇಳ್ತಾ ಇರೋದು. ಮನೆ ಓನರ್ಗೆ ಹೇಳ್ತಾ ಇದ್ದೀನಿ, ನಾನೇ ನಿಮ್ಗೆ ಹೇಳ್ತಾ ಇಲ್ಲ. ಮನೆ ಓನರಮ್ಮ ಇಲ್ಲಿಗೆ ಅಡ್ಗೋಡೆ ಇಕ್ಸು. ಅಡ್ಗೋಡೆ ಇಕ್ಸಿ ನೀನು ಯಾರಿಗಾನ ಬಾಡಿಗೆ ಕೊಡ್ತಾ. ನಮ್ಮನೆ ಕಡೆ ಕುಕ್ಕಂಬಂದು ನಮ್ಮನೆ ಕಡೆ ಕಸ ಪಸ ಬರೋದು, ನಮ್ಮನೆ ಕಡೆಗೆ ನೀರು ಹರಿದು ಬಿಡೋದು ಇತ್ಲಾಗಳಿಂದನ. ನಾನು ತೊಳೆದು ಬಿಟ್ಟಿರ್ತೀನಿ, ಆಮೇಲೆ ಇವಳು ತೊಳಿತಾಳೆ. ನನ್ನ ಮನೆ ಬಾಕ್ಲಕ್ಕೆಲ್ಲ ನೀರು ಹರ್ಕೊಂಬರ್ತವೆ. ಅವಾಗ ನಾನೇನು ಮಾಡೋಣ? ಅದಕ್ಕೇನೆ ನೀನು ಇಲ್ಲಿಗೆ ಅಡ್ಗೋಡೆ ಇಕ್ಸು. ಈಗ ಇವನು ರಾಮ ಇಲ್ಲಿ ಕುಕ್ಕಣನಲ್ಲ, ಅಲ್ಲಿಗೆ ಅಡ್ಗೋಡೆ ಇಕ್ಸು. ನೀನು ಬೇಕಾ? ನೀನು ಇಕ್ಕೆ, ನಮಗೇನು ಅವಶ್ಯಕತೆ ಇಲ್ಲ. ನಾವು ಬರ್ತಾ ಇದ್ದೀವ, ಇಕ್ಸು ನೀನು. ಸರಿನಾ? ನೀನು ಇಕ್ಸು ಬೇಕಿದ್ರೆ, ನಮಗೇನು ಅವಶ್ಯಕತೆ ಇಲ್ಲ. ನಮಗೆ ಬೇಕಂದ್ರೆ ನಾವು ಮಾಡ್ಕೊಂತೀವಿ ಅಷ್ಟೇ. ನಿನ್ನ ಅಪ್ಪಣೆ ಕೇಳಿ ಮಾಡ್ಕೊಂಬ ಅಂಥದ್ದೇನಿಲ್ಲ. ನಮಗೆ ಬೇಕಂದ್ರೆ ನಾವು ಮಾಡ್ಕೊಂತೀವಿ ಅಷ್ಟೇ. ಅಲ್ಲ, ನೀನು ಇಕ್ಕಿಸ್ಬೇಕು. ನೀವು ತಾನೇ ಇತ್ಲಾಗೆಲ್ಲ ಓಡಾಡೋದು. ಇತ್ಲ ನಮ್ಮನೆ ಕಡೆಗೆ ಬರ್ತಿರಲ್ಲ, ಅದಕ್ಕೆ ಹೇಳಿದ್ದು. ನಮ್ಮನೆ ಕಡೆಗೆ ಕುಕ್ಕಂಬೋದು, ನಮ್ಮನೆ ಕಡೆಗೆ ಬರೋದು ಎಲ್ಲ ಮಾಡ್ತೀರಾ. ಅದಕ್ಕೆ ಏನೋ ಬಿಚ್ಚೋಳ ಆಲೆ ನೀವು ರಂಗಿ ಬುಡ್ಡಿ. ಅಡ್ಗಾಡಿ ಇಕ್ಕಿಸ್ಬೇಕಂತಿಲ್ಲಿಗೆ. ಇಕ್ಕಾನ ಬೇಕಂದ್ರೆ ನೀನು ಇಕ್ಕೆ ಆಳೆ, ನಾವು ಇಕ್ಸಲ್ಲ. ಬೇಕಂದ್ರೆ ಮಾಡ್ಕೆ ಅಷ್ಟೇ. ನಮ್ಗೆ ಹೇಳ್ಬೇಡ, ನಮ್ಗೆ ಯಾತಕ್ಕೆ ಕೇಳಬೇಡ. ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ನಮ್ಮ ಮನೆ ಹೆಂಗೈತೆ ಹಂಗೆ ಅಷ್ಟೇ. ಮತ್ತು ಇತ್ಲ ಕುಕ್ಕಂಗೆ ಕೊಡ್ದು, ಇಲ್ಲ ಹಸಿ ಓಡಾಡ್ಕೊಡ್ದು. ನಮಗೆ ನಮ್ಮನೆ ತಗಸಿ ಬರ್ಕೊಡ್ದು. ಎಲ್ಲ ಸೌದೈತೀನಿ. ಇಲ್ಲ ತೋರಿಸಿ ನಿಂದು ಎಲ್ಲಿ ಸೌದೈತಿ ನೋಡೋಣ. ರಂಜಿ ಎಲ್ಲಿ ಸೌದೈತಿ ತೋರಿಸಿ ನಿಂದು. ಅವ್ರು ಓಡಾಡೋಕ್ಕೆ ನಿಂದು ಎಲ್ಲಿ ಸೌದೈತಿ ತೋರಿಸು. ದಾರಿ ಎಲ್ಲಿ ಸೌದೈತಿ ತೋರಿಸೇ. ನೀನು ಮಾತಾಡಬೇಡ. ನೀನು ಗೊತ್ತಿಲ್ದಲ್ಲೇ ಸುಮ್ಮನೆ ಮಾತಾಡ್ತಾ ಇದೀಯ. ಏನು ಸವಿತೈತೆ? ಯಾತು ಸವಿಯಲ್ಲ. ಇತ್ಲಾಗ ಒಟ್ಟು ಬತ್ತಾರೆ, ಒಟ್ಟು ಧೂಳುಪಾಳು ಬರುತ್ತೆ, ನೀರುಪಾರು ಹೊರ ಬತ್ತಾವೆ ಅಂತ ಹೇಳ್ತಾ ಇರೋದು. ಇಲ್ಲಿಗೆ ಅಡ್ಗೋಡೆ ಇಕ್ಕಿಸ್ಲೇಳ. ಅವ್ರ ಮನೆ ಬಾಕ್ಲಾಗ ಅವ್ರು ಓಡಾಡ್ಕೊಂತಾರೆ, ಈ ಕಡೆಗೆ ನಾವು ಓಡಾಡ್ಕೊಂತೀವಿ. ಹಿಂಗೆ ಕಾಂಪೌಂಡ್ನಾಗ ಮಾಡ್ಕೊಂಬಂದು ಮುಂದಕ್ಕೆ ನಮ್ಮ ಕಾಂಪೌಂಡ್ ನಮಗೆ ಅವ್ರವ್ರದ್ದು ಅವರಿಗೆ. ಇಲ್ಲಿಗೆ ಅಡ್ಗೋಡೆ ಇಕ್ಕು. ಈ ರಾಮ ಕುಕ್ಕಣವಲ್ಲ, ಇಲ್ಲಿಗೆ ಅಡ್ಗೋಡೆ ತೆಗಿ. ಇಲ್ಲಿಗೆ ಅಡ್ಗೋಡೆ ಇಕ್ಕಿರ ಆಮೇಲೆ ಏನಾದರೂ ಮಾಡ್ಕೋಬೋದು. ಅಡ್ಗೋಡೆ ಇಕ್ಕು. ನಿನ್ನ ಮಾನ ಮರ್ಯಾದಿಲ್ದಳು ತಗ. ಸವಿಯಲ್ವಂತೆ ಅಡ್ಗೋಡೆ ಇಕ್ಬೇಕಂತ ಇಕ್ಕೆ. ನೀನು ಬೇಕಿದ್ರೆ ಇಕ್ಕೇಳಮ್ಮ ಅಷ್ಟೇ. ಭೂಮಮ್ಮ ಸರಿಯಾಗಿ ಹೇಳ್ತಾ ಐತೆ. ಸುಮ್ಮನೆ ಏನೋ ಮಾತಾಡ್ತಾರೆ ಬಿಡು ಭೂಮಿಕ. ತಲೆ ಕೆಡಿಸ್ಕೊಬೇಡ ನೀನು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಯ್ತಲ್ಲ. ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಅವಳು ಹೇಳಿಲ್ಲ ಅಂತ ನಾನೇ ನಿಕ್ಕಲ್ಲ. ಇವತ್ತು ಬೇಕಂದ್ರೆ ನಮಗೆ ಮಾಡ್ಕೊಂತೀವಿ, ಬೇಡವ ನಾವು ಸುಮ್ಮನೆ ಇರ್ತೀವಿ. ಅವಳಿಗೆ ಬೇಕು ತಾನೇ, ಅವಳು ಮಾಡ್ಕೊಂಬ್ಲೇಳು. ಅವಳಿಗೆ ಬೇಕಿರೋಳು ಅವಳು ಮಾಡ್ಕೊಂಡ್ರೆ ಆಯ್ತು. ನಾವೇನು ಅವಳನ್ನ ಕೇಳೋದಿಲ್ಲ, ಅವಳನ್ನೇನು ಅನ್ನೋದಿಲ್ಲ, ಏನಿಲ್ಲ. ಬೇಕಾ ಮಾಡ್ಕೊಂಬ್ಲೇಳು. ನೋಡಿದ್ರಲ್ಲ ವೀಕ್ಷಕರೇ, ಹೊಟ್ಟೆ ಉರಿ. ಏನು ಮಾತಾಡೋಣ, ಏನು ಜಗಳ ತೆಗಿಯೋಣ? ಇಲ್ಲಿಗೆ ಅಡ್ಗೋಡೆ ಇಕ್ಕು ಅಂತೇಳಿ ಎಷ್ಟು ಜಗಳ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ವಾಡೆ ಇಕ್ಬೇಕು ನೀನು, ಇಲ್ಲಿಗೆ ಇಕ್ಬೇಕು ಅಂತ ಹೇಳಿ ಹೆಂಗಿನ್ನು ಮಾಡ್ತಾಳೆ. ಯಪ್ಪ ದೇವ್ರೆ. ಅಲ್ಲ ನಾನು ಬಿಡತ್ಲಾಗ ಹೋಗ್ಲಿ ಸುಮ್ಮನಿದ್ರೆ ನಾನು ರಾಮಯ್ಯರೆಲ್ಲ ಚೆನ್ನಾಗಿದ್ದೀವಲ್ಲ. ಹೊಟ್ಟೆ ಉರಿ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ಅಷ್ಟು ಹೊಟ್ಟೆ ಉರಿ ಅವಳಿಗೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.